ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಟ್ಯಾರೋ ರೀಡಿಂಗ್ ಚಾನಲ್ಗೆ ಸ್ವಾಗತ. ನೀವು ಲೈಫ್ನಲ್ಲಿ ಏನಾದರೂ ಸ್ಟ್ರಗಲ್ ಮಾಡ್ತಾ ಇದ್ರೆ, ತುಂಬ ಚಾಲೆಂಜಸ್ನ ಎದುರಿಸ್ತಾ ಇದ್ರೆ, ತುಂಬ ಬ್ಲಾಕೇಜಸ್ ನಿಮ್ಮ ಲೈಫ್ನಲ್ಲಿದೆ, ನಾನೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ನೋ ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ. ನಿಮಗೆ ಪದೇ ಪದೇ ಏಂಜಲ್ಸ್ ಕಾಣಿಸ್ತಾ ಇರ್ಬೋದು, ಏಂಜಲ್ಸ್ ನಂಬರ್ಸ್ ಕಾಣಿಸ್ತಾ ಇರ್ಬೋದು, ಅನಿಮಲ್ಸ್ ಮೂಲಕ ಮತ್ತು ನಂಬರ್ಸ್ ಮೂಲಕ ಈ ರೀತಿ ಎಲ್ಲ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಏಂಜಲ್ಸು. ಡೆವಿಲ್ ಕಾರ್ಡ್ ಬಂದಿದೆ ನೋಡಿ. ಸೊ ನಿಮಗೆ ಯಾವಾಗಲೂ ಏನಾದರೂ ಒಂದು ಪ್ರಾಬ್ಲಮ್ಸು, ಬ್ಲಾಕೇಜಸ್ಸು ಲೈಫಲ್ಲಿ ಬರ್ತಾನೆ ಇದೆ, ತುಂಬ ಸ್ಟ್ರಗಲ್ ಮಾಡ್ತಿದ್ದೀರಾ. ಒಮ್ಮೊಮ್ಮೆ ನಿಮಗೆ ಈ ಒಂದು ನೆಗೆಟಿವಿಟಿಯಿಂದ ಹೊರಗಡೆ ಬರಬೇಕು ಅಂತ ಅಂದ್ಕೊಳ್ತೀರಾ, ಆದರೂ ಬರೋದಕ್ಕಾಗೋದಿಲ್ಲ. ಅಥವಾ ಯಾರಿಂದನಾದರೂ ಏನಾದರೂ ಒಂದು ರೀತಿ ತೊಂದರೆ ಆಗ್ತಾ ಇದೆ, ಪ್ರಾಬ್ಲಮ್ಸ್ ಆಗ್ತಾ ಇದೆ, ಅನ್ಕೊಂಡಿರೋ ಕೆಲಸಗಳಾಗ್ತಾ ಇಲ್ಲ. ಈ ರೀತಿ ಎಲ್ಲ ಆಗ್ತಾ ಇದ್ರೆ ನಿಮಗೆ ಒಂದು ಸೊಲ್ಯೂಷನ್ ನಾನು ತೊಗೊಂಡು ಬಂದಿದ್ದೀನಿ. ಅದೇನಂದರೆ, ನನ್ನ ಚಾನಲ್ನ ಮೆಂಬರ್ಶಿಪ್ನ ನೀವು ಜಾಯ್ನ್ ಆಗೋದು. ನೀವು ಯಾವಾಗ ನನ್ನ ಚಾನಲ್ನ ಮೆಂಬರ್ಶಿಪ್ ಜಾಯ್ನ್ ಆಗ್ತೀರಾ, ನಿಮಗೆ ಯಾರೆಲ್ಲ ಜಾಯ್ನ್ ಆಗ್ತಾರಲ್ಲ ಮೆಂಬರ್ಸ್, ಅವ್ರಿಗೆಲ್ಲರಿಗೂ ನಾನು ಪ್ರಾರ್ಥನೆಯನ್ನು ಸಲ್ಲಿಸ್ತೀನಿ. ಏಂಜಲ್ಸು ನಿಮಗೆ ಗೈಡ್ ಮಾಡ್ತಾ ಇರಬೇಕು, ಪ್ರೊಟೆಕ್ಟ್ ಮಾಡ್ತಾ ಇರಬೇಕು, ಯಾವಾಗಲೂ ನಿಮ್ಮ ಜೊತೆ ಇರಬೇಕು, ನಿಮ್ಮನ್ನ ಗಾರ್ಡ್ ಮಾಡ್ತಾ ಇರಬೇಕು. ಎವ್ರಿ ಸ್ಟೆಪ್ಪು ನಿಮಗೆ ಗೈಡೆನ್ಸ್ ಸಿಗಬೇಕು, ಹೆಲ್ಪ್ ಸಿಗಬೇಕು ಅನ್ನೋ ಒಂದು ಪ್ರೇಯರ್ಸ್ನ ನಾನು ಏಂಜಲ್ಸ್ನ ಆಹ್ವಾನ ಮಾಡಿ ಪ್ರೇಯರ್ಸ್ ಮಾಡೋದ್ರಿಂದ ನೀವು ಕಂಪ್ಲೀಟ್ಲಿ ಪ್ರೊಟೆಕ್ಟೆಡ್ ಆಗಿರ್ತೀರ ಆ ತಿಂಗಳಿಗೆ. ಸೊ ನೀವು ಜಾಯ್ನ್ ಆಗಿದ್ದ ಒಂದು ತಿಂಗಳು ನೀವು ನಿಮಗೆ ಕಂಪ್ಲೀಟ್ ಪ್ರೊಟೆಕ್ಷನ್ ಸಿಗುತ್ತೆ. ಪ್ರತಿ ತಿಂಗಳು ನೀವು ಜಾಯ್ನ್ ಆದರೆ ಪ್ರತಿ ತಿಂಗಳು ನಿಮಗೆ ಈ ಒಂದು ಪ್ರೇಯರ್ಸ್ ಸಿಗ್ತಾ ಹೋಗುತ್ತೆ. ಏನೇ ಬ್ಲಾಕೇಜಸ್ ಇದ್ದರೂ ಅದರಿಂದ ನೀವು ಹೊರಗಡೆ ಬರ್ತೀರಾ, ಸಲೀಸಾಗಿ ಈಸಿಯಾಗಿ ಬರ್ತೀರಾ, ಸ್ಮೂತಾಗಿ. ಮತ್ತು ನಿಮಗೆ ಎಲ್ಲ ಥರ ಗೈಡೆನ್ಸು, ಮಾರ್ಗದರ್ಶನ, ಹೆಲ್ಪು ಎಲ್ಲನೂ ಸಿಗುತ್ತೆ. ಮತ್ತು ಯು ಆರ್ ಪ್ರೊಟೆಕ್ಟೆಡ್ ಬಿಕಾಸ್ ಆಫ್ ಮೈ ಪ್ರೇಯರ್ಸ್. ನಾನು ಮಾಡ್ತಾ ಇರುವಂತಹ ಪ್ರೇಯರ್ಸು, ರಿಚುವಲ್ಸಿಂದ ನಿಮಗೆ ತುಂಬಾ ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಪಾಸಿಟಿವ್ ಮೈಂಡ್ಸೆಟ್ಗೆ ಹೋಗ್ತೀರಾ. ನಿಮಗೆ ಆಶ್ಚರ್ಯ ಆಗುತ್ತೆ, ನನ್ನ ಲೈಫು ಏನಿಷ್ಟು ಚೆನ್ನಾಗಿ ಚೇಂಜ್ ಆಗುತ್ತಲ್ಲ, ಚೇಂಜ್ ಆಗ್ತಾ ಇದೆಯಲ್ಲ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ನೋಡಿ, 10 ಆಫ್ ವಾಂಡ್ಸ್ ಕಾರ್ಡ್ ಬಂದಿದೆ. ಈ ಒಂದು ಪರಿಸ್ಥಿತಿನಲ್ಲಿ ಇದ್ದೀರಾ ನೀವು ಇವಾಗ. ರೈಟ್ ನಾವು ತುಂಬ ಬರ್ಡನ್ನ ಹೊತ್ಕೊಂಡಿದ್ದೀರಾ, ತುಂಬ ಸ್ಟ್ರಗಲ್ಸ್ನ ಹೊತ್ಕೊಂಡಿದ್ದೀರಾ. ಜಾಬ್ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಫೈನಾನ್ಷಿಯಲಿ ಹಣಕಾಸಿನ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಇರ್ಬೋದು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಹೆಲ್ತ್ ಇಶ್ಯೂಸ್ ಇರ್ಬೋದು. ಇದೆಲ್ಲದರಿಂದ ಬೇಸತ್ತು ಹೋಗಿದ್ದೀರಾ. ನಿಮಗೆ ಮಾರ್ಗದರ್ಶನ ಬೇಕು, ಗೈಡೆನ್ಸ್ ಬೇಕು, ಏಂಜಲ್ಸ್ ಪ್ರೊಟೆಕ್ಷನ್ ಬೇಕು, ಎಲ್ಲ ಥರ ಬ್ಲಾಕೇಜಸ್ ರಿಮೂವ್ ಆಗಬೇಕು ಅನ್ನೋ ಹಾಗಿದ್ರೆ ನೀವು ನನ್ನ ಚಾನಲ್ನ ಮೆಂಬರ್ಶಿಪ್ಗೆ ಜಾಯ್ನ್ ಆಗ್ಬೋದು. ಮೆಂಬರ್ಶಿಪ್ ಅಮೌಂಟ್ ತುಂಬಾ ಮಿನಿಮಮ್ ಇಟ್ಟಿದ್ದೀನಿ. ನೀವು ಎಲ್ಲರಿಗೂ ಜಾಯ್ನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಿಮಗೆ ಪ್ರತಿ ತಿಂಗಳು ಯು ವಿಲ್ ಗೆಟ್ ದಟ್ ಪ್ರೊಟೆಕ್ಷನ್. ಈ ಪ್ರೇಯರ್ಸು, ಈ ಒಂದು ಪ್ರಾರ್ಥನೆಯಿಂದ ನಿಮಗೆ ಖಂಡಿತವಾಗ್ಲೂ ಏಂಜಲ್ಸ್ ಪ್ರೆಸೆನ್ಸ್ ನಿಮಗೆ ಫೀಲ್ ಆಗ್ತಾ ಹೋಗುತ್ತೆ. ನಿಮ್ಮ ಲೈಫು ಕಂಪ್ಲೀಟ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಇವಾಗ ಮತ್ತು ಮುಂದಿನ ವರ್ಷದಷ್ಟರಲ್ಲಿ, ಮುಂದಿನ ವರ್ಷನೂ ಬೇಡ, ಪ್ರತಿ ತಿಂಗಳಲ್ಲೇ ನೀವು ತುಂಬಾ ಚೇಂಜಸ್ನ ನೋಡ್ತಾ ಹೋಗ್ತೀರಾ. ಯು ವಿಲ್ ಸ್ಟಾರ್ಟ್ ಜಂಪಿಂಗ್ ಅಹೆಡ್, ಅಂದರೆ ಮುಂದೆ ಮುಂದೆ ಇನ್ನು ಮೇಲೆ ಮೇಲೆ ಹೋಗ್ತೀರಾ. ತುಂಬ ಹೈ ಲೆವೆಲ್, ಹೈ ಎನರ್ಜಿಗೆ ಹೋಗ್ತೀರಾ. ಮತ್ತು ನಿಮ್ಮ ಲೈಫಲ್ಲಿ ತುಂಬ ಪ್ರೋಗ್ರೆಸ್ನ ನೋಡ್ತೀರಾ. ಯಾವಾಗಲೂ ಡೌನ್ ಹೋಗ್ತಾ ಇರುವಂತಹ ನಿಮ್ಮ ಗ್ರಾಫ್ ಮೇಲೆ ಹೋಗೋದಕ್ಕೆ ಶುರುವಾಗುತ್ತೆ. ಬಿಕಾಸ್ ನೀವು ಏಂಜಲ್ ಜೊತೆ ಕನೆಕ್ಟ್ ಆಗ್ತೀರಾ. ಇದಕ್ಕೆ ಎನರ್ಜಿ ಎಕ್ಸ್ಚೇಂಜ್ ಆಗಿ ನಾನು ಕಮ್ಮಿ ಅಮೌಂಟ್ ಇಟ್ಟಿದ್ದೀನಿ. ವಿತೌಟ್ ಎನರ್ಜಿ ಎಕ್ಸ್ಚೇಂಜು ಏನು ಮಾಡೋಕ್ಕಾಗೋದಿಲ್ಲ. ಸೊ ಎನರ್ಜಿ ಎಕ್ಸ್ಚೇಂಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಕಾರಣಕ್ಕೋಸ್ಕರ ಮಾತ್ರ. ಮತ್ತು ಯಾರೆಲ್ಲ ಎನರ್ಜಿ ಎಕ್ಸ್ಚೇಂಜ್ ಮಾಡ್ತಾರೆ ಅವ್ರಿಗೆ ಈ ಒಂದು ಪ್ರೊಟೆಕ್ಷನ್ ಸಿಗುತ್ತೆ. ಬಿಕಾಸ್ ನಾನು ಇಂಟೆನ್ಷನ್ ಇಂದ ಪ್ರೇಯರ್ಸ್ ಮತ್ತು ಪ್ರೇಯರ್ಸ್ ಎಲ್ಲ ಮಾಡೋದ್ರಿಂದ ಪ್ರತಿ ವಾರ ಎಲ್ಲ ಚೆನ್ನಾಗಾಗುತ್ತೆ. ಯು ಆರ್ ಪ್ರೊಟೆಕ್ಟೆಡ್. ನೀವು ತಿಂಗಳ 10ನೇ ತಾರೀಕು, 15ನೇ ತಾರೀಕು ಜಾಯ್ನ್ ಆದರೂ ಪರವಾಗಿಲ್ಲ. ಆ ಮಂತ್ಗೆ ನೀವು ಮೆಂಬರ್ಶಿಪ್ ಜಾಯ್ನ್ ಆಗಿ ಎನರ್ಜಿ ಎಕ್ಸ್ಚೇಂಜ್ ಕೊಡ್ತೀರಲ್ಲ, ಆ ಮಂತ್ ಕಂಪ್ಲೀಟ್ಲಿ ಯು ಆರ್ ಪ್ರೊಟೆಕ್ಟೆಡ್ ಆ್ಯಂಡ್ ಸೇಫ್ ಗಾರ್ಡೆಡ್. ನೋಡಿ, ಮೆಜಿಷಿಯನ್ ಕಾರ್ಡ್ ಬಂದಿದೆ. ದಿಸ್ ಇಸ್ ನಿಮ್ಮ ಎನರ್ಜಿ ಈ ರೀತಿ ಒಂದು ಹೈ ವೈಬ್ ಎನರ್ಜಿಗೆ ಹೋಗುತ್ತೆ. ದ ಮೆಜಿಷಿಯನ್ ಕಾರ್ಡ್ ನೀವೇ ನೋಡ್ತಾ ಇರ್ಬೋದು. ಮುಂಚೆ ಹೀಗಿತ್ತು ನಿಮ್ಮ ಕಂಡೀಷನು, ಆಮೇಲೆ ಈ ರೀತಿ ಆಗುತ್ತೆ. ಏಂಜಲ್ಸು ನಿಮ್ಮನ್ನು ಎಲ್ಲ ರೀತಿನಲ್ಲೂ ಪ್ರೊಟೆಕ್ಟ್ ಮಾಡ್ತಾರೆ. ಹಣಕಾಸಿನ ವಿಚಾರವಾಗಿರ್ಬೋದು, ಜಾಬ್ ರಿಲೇಟೆಡ್ ಆಗಿರ್ಬೋದು, ಫ್ಯಾಮಿಲಿ ರಿಲೇಟೆಡ್ ಆಗಿರ್ಬೋದು, ರಿಲೇಷನ್ಶಿಪ್ ರಿಲೇಟೆಡ್ ಆಗಿರ್ಬೋದು, ಎಲ್ಲ ರೀತಿ ಪ್ರೊಟೆಕ್ಷನ್ ಸಿಗುತ್ತೆ. ನೀವು ರಿಲೇಷನ್ಶಿಪ್ಪಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ಬೋದು, ಹಣಕಾಸಿನ ವಿಚಾರದಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ಬೋದು, ಅಥವಾ ಮೇಲಿಂದ ಮೇಲೆ ಹೊಡೆತ ಸಿಗ್ತಾ ಇದೆ ನಿಮಗೆ, ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ತುಂಬ ಜನ ಮೋಸ ಮಾಡಿ ಹೋಗ್ತಾ ಇದ್ದಾರೆ,
ತುಂಬ ಪೇಯ್ನಲ್ಲಿದ್ದೀರಾ, ನೋವಿನಲ್ಲಿದ್ದೀರಾ ಅಂಥವ್ರಿಗೆ ಈ ಒಂದು ಮೆಂಬರ್ಶಿಪ್ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಫ್ರೆಂಡ್ಸ್, ನೀವೇನಾದರೂ ಏಂಜಲ್ಸಲ್ಲಿ ಬಿಲೀವ್ ಮಾಡಲ್ಲ, ನಿಮ್ಗೆ ಏಂಜಲ್ಸ್ ನಂಬರ್ಸು ಕಾಣಿಸೋದಿಲ್ಲ, ನೀವು ಈ ಎನರ್ಜಿನಲ್ಲೆಲ್ಲ ಬಿಲೀವ್ ಮಾಡಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಜಾಯಿನ್ ಆಗಲೇಬೇಡಿ. ಈ ಒಂದು ಮೆಂಬರ್ಶಿಪ್ನ ಜಾಯಿನ್ ಆಗಲೇಬೇಡಿ ನೀವು. ಯಾರಿಗೆಲ್ಲ ನಂಬಿಕೆ ಇದೆ ಅವರಿಗೆ ಮಾತ್ರ ನೀವು ಅವ್ರು ಮಾತ್ರ ಜಾಯ್ನ್ ಆಗಿ. ನಿಮ್ಗೆ ಏಂಜಲ್ಸ್ ನಂಬರ್ಸ್ ಕಾಣಿಸ್ತಾ ಇದೆಯಾ? ಎಸ್, ಜಾಯ್ನ್ ಆಗಿ. ನಿಮ್ಗೆಲ್ಲೋ ಒಂದು ಕಡೆ ಮೈಂಡಲ್ಲಿ ನಿಮಗೆ ಥಾಟ್ ಬರ್ತಾ ಇದೆಯಾ? ಎಸ್, ನಾನು ಇದಕ್ಕೆ ಜಾಯ್ನ್ ಆಗಬೇಕು, ಖಂಡಿತವಾಗ್ಲೂ ಇದರಿಂದ ನನಗೆ ಹೆಲ್ಪ್ ಆಗುತ್ತೆ, ನನಗೆ ಒಳ್ಳೇದಾಗುತ್ತೆ, ನಾನು ತುಂಬ ಚೆನ್ನಾಗಿ ಪ್ರೋಗ್ರೆಸ್ ಹೊಂದ್ತೀನಿ, ನನಗೆ ಐ ಫೀಲ್ ಪ್ರೊಟೆಕ್ಟೆಡ್ ಫ್ರಮ್ ಏಂಜಲ್ಸ್ ಅನ್ನೋ ಹಾಗಿದ್ರೆ ಮಾತ್ರ ನೀವು ಜಾಯ್ನ್ ಆಗಿ. ಬಿಕಾಸ್ ಇದು ತುಂಬಾ ಪವರ್ಫುಲ್ ರಿಚುವಲ್, ಪವರ್ಫುಲ್ ಪ್ರೇಯರ್ಸ್ ನಾನು ಮಾಡ್ತಾ ಇರೋದು. ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಬಟ್ ನೀವು ಇದಕ್ಕೆ ಎಸ್ ಅಂತ ಹೇಳಬೇಕು, ಅಥವಾ ನೀವು ಮನಸ್ಫೂರ್ತಿಯಾಗಿ ಒಪ್ಕೊಂಡು ಎಸ್ ಆಗುತ್ತೆ, ಇದರಿಂದ ನಂಗೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಮನೋಭಾವನೆಯಿಂದ ನೀವು ಜಾಯ್ನ್ ಆದರೆ ಮಾತ್ರ ವರ್ಕ್ ಆಗೋದು. ಅದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಆ್ಯಂಡ್ ಏಂಜಲ್ಸು ನಾವು ಅವ್ರನ್ನ ಪ್ರೇ ಮಾಡೋದ್ರಿಂದ, ಕೇಳ್ಕೊಳ್ಳೋದ್ರಿಂದ ಮಾತ್ರನೇ ನಮಗೆ ಅವ್ರ ಗೈಡೆನ್ಸ್ ಸಿಕ್ಕೋದು, ಅವ್ರ ಮಾರ್ಗದರ್ಶನ ಸಿಕ್ಕೋದು. ನಾವು ಏನು ಕೇಳಲಿಲ್ಲ, ಏನು ಎನರ್ಜಿ ಎಕ್ಸ್ಚೇಂಜ್ ಏನು ಮಾಡಿಲ್ಲ ಅಂದರೆ ಅವರು ನಮಗೆ ಸಿಗೋದಿಲ್ಲ. ಸೊ ತುಂಬ ಇಂಪಾರ್ಟೆಂಟ್ ಇದು. ನೋಡಿ, ಜಡ್ಜ್ಮೆಂಟ್ ಸಿಕ್ಕುತ್ತೆ, ನಿಮಗೆ ಆನ್ಸರ್ ಸಿಕ್ಕುತ್ತೆ. ತುಂಬ ಪ್ರಶ್ನೆಗಳಿದೆ, ತುಂಬ ಸೊಲ್ಯೂಷನ್ಸ್ ಬೇಕು, ನಿಮಗೆ ಆನ್ಸರ್ಸ್ ಬೇಕು, ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಅದಕ್ಕೆಲ್ಲದಕ್ಕೂ ಜಡ್ಜ್ಮೆಂಟ್ ಸಿಗುತ್ತೆ. ಕೋರ್ಟ್ ಕೇಸ್ ಆಗಿರ್ಬೋದು, ಬರಬೇಕಾಗಿರೋ ಹಣ ಸಿಕ್ಕಿಲ್ಲ ನಿಮಗೆ, ಜಾಬ್ನಲ್ಲಿ ಪ್ರಮೋಷನ್ ಸಿಗ್ತಾ ಇಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ದರೆ ಅದೆಲ್ಲದಕ್ಕೂ ಆನ್ಸರ್ ಸಿಕ್ಕುತ್ತೆ, ಜಡ್ಜ್ಮೆಂಟ್ ಸಿಕ್ಕುತ್ತೆ. ನಿಮ್ಮ ಲೈಫು ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಯಾರೆಲ್ಲ ಈ ಒಂದು ಎನರ್ಜಿ ಎಕ್ಸ್ಚೇಂಜ್ ಕುಟುಂಬಕ್ಕೆ ಜಾಯ್ನ್ ಆಗ್ತೀರಾ, ಏಂಜಲ್ಸ್ನ ಬಿಲೀವ್ ಮಾಡ್ತೀರಾ, ಮೆಂಬರ್ಶಿಪ್ ಜಾಯ್ನ್ ಆಗ್ತೀರಾ, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗೇ ಆಗುತ್ತೆ. ನೀವೆಲ್ಲರೂ ಈ ಒಂದು ಬೆನಿಫಿಟ್ಸ್ ತಗೊಳ್ಳಿ ಅಂತಾನೆ ನಾನು ಅಮೌಂಟ್ನ ತುಂಬ ಮಿನಿಮಮ್ ಆಗಿ ಇಟ್ಟಿದ್ದೀನಿ. ನಾನು ಇದನ್ನು ಚೇಂಜ್ ಕೂಡ ಮಾಡೋದಿಲ್ಲ. ಫಾರ್ ಶ್ಯೂರ್ ನಾನು ಈ ಅಮೌಂಟ್ ಎಲ್ಲ ಚೇಂಜ್ ಮಾಡೋಕ್ಕಾಗಲ್ಲ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಆ ಯೂಟ್ಯೂಬ್ ಏನಾದರೂ ಚೇಂಜ್ ಮಾಡಿದ್ರೆ. ನಾನೇನು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಐ ವಾಂಟ್ ಎವ್ರಿ ಒನ್ ಟು ಗೆಟ್ ದಿಸ್ ಬೆನಿಫಿಟ್. ಎಲ್ಲರಿಗೂ ಈ ಒಂದು ಸಿಗಬೇಕು. ನೋಡಿ, ಕಿಂಗ್ ಆಫ್ ಸ್ವಾರ್ಡ್ಸ್, ಈ ಒಂದು ಸ್ಟೇಬಲ್ ಎನರ್ಜಿಗೆ ಹೋಗ್ತೀರಾ, ಹೈ ವೈಬ್ ಎನರ್ಜಿಗೆ ಹೋಗ್ತೀರಾ, ಸ್ಟ್ರಾಂಗ್ ಆಗ್ತೀರಾ, ಪವರ್ಫುಲ್ ಆಗಿ ಫೀಲ್ ಮಾಡ್ಕೊಳ್ತೀರಾ. ಯಾವಾಗ ಏಂಜಲ್ಸ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ, ಗಾರ್ಡ್ ಮಾಡ್ತಾರೆ, ಗೈಡ್ ಮಾಡ್ತಾರೆ, ಎವ್ರಿ ಸ್ಟೆಪ್ ನಿಮ್ಮ ಜೊತೆ ಇರ್ತಾರೆ, ಆವಾಗ ನಿಮಗೆ ಆನೆ ಬಲ ಸಿಕ್ಕತ್ತೆ. ಏನೇ ಕೆಲಸ ಮಾಡಿದ್ರಲ್ಲೂ ಅದರಲ್ಲಿ ಸಕ್ಸಸ್ನ ನೋಡೋಕ್ಕೆ ಶುರು ಮಾಡ್ತೀರಾ. ನಿಮಗೆ ಆಶ್ಚರ್ಯ ಆಗುತ್ತೆ, ನನ್ನ ಲೈಫ್ ಹೇಗೆ ಚೇಂಜ್ ಆಗಿದೆಯಲ್ಲ ಅಂತ. ಆ ಥರ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಬಿಕಾಸ್ ನೀವು ಕೂಡ ನಿಮ್ಮ ಇಂಟೆನ್ಷನ್ ಇಟ್ಟು ಏಂಜಲ್ಸ್ನ ಬಿಲೀವ್ ಮಾಡಿ ಇದಕ್ಕೆ ಜಾಯ್ನ್ ಆಗ್ತಾ ಇದ್ದೀರಾ. ಸೊ ಖಂಡಿತವಾಗ್ಲೂ ಅದರ ಪ್ರತಿಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಯಾರೆಲ್ಲ ನಂಬಲ್ಲ, ಪ್ಲೀಸ್ ಜಾಯ್ನ್ ಆಗೋಕ್ಕೆ ಹೋಗಬೇಡಿ, ಡೋಂಟ್ ಜಾಯ್ನ್. ನೋಡಿ, 10 ಆಫ್ ಕಪ್ಸ್, ಓ ಮೈ ಗಾಡ್, ಇಟ್ಸ್ ಅನ್ ಅಬಂಡೆಂಟ್ ಎನರ್ಜಿ. ಅಬಂಡೆನ್ಸ್ ನಿಮ್ಮ ಲೈಫಲ್ಲಿ ಬರುತ್ತೆ. ಫ್ಯಾಮಿಲಿ ಲೈಫಲ್ಲಿ ಖುಷಿ, ಸಂತೋಷ, ರಿಲೇಷನ್ಶಿಪ್ಪಲ್ಲಿ ತುಂಬ ಸಂತೋಷ. ನಿಮಗೆ ಎಲ್ಲ ಥರ ವೆಲ್ತ್, ಹಣದ ಫ್ಲೋ ಆಗುತ್ತೆ, ಹಣ ನಿಮಗೆ ಸಿಗುತ್ತೆ, ಮತ್ತು ಒಳ್ಳೆಯ ಆರೋಗ್ಯ ಸಿಗುತ್ತೆ, ನೆಮ್ಮದಿಯ ಜೀವನನ ಮಾಡೋಕ್ಕೆ ಶುರು ಮಾಡ್ತೀರಾ. ಅದೇ ತಾನೇ ಮನುಷ್ಯನಿಗೆ ಬೇಕಾಗಿರೋದು, ನೆಮ್ಮದಿಯ ಜೀವನ. ಅದನ್ನು ನೀವು ಈ ಒಂದು ಮೆಂಬರ್ಶಿಪ್ಪಿಂದ ನಿಮಗೆ ಈ ಒಂದು ನೆಮ್ಮದಿ, ಶಾಂತಿ ಇದೆಲ್ಲ ಸಿಗುತ್ತೆ. ಎಲ್ಲ ಬ್ಲಾಕೇಜಸ್ ಹೋಗುತ್ತೆ. ಯಾವಾಗಲೂ ನಿಮ್ಮ ಲೈಫಲ್ಲಿ ರೈನ್ಬೋಸ್ ಇರುತ್ತೆ, ಕಲರ್ಫುಲ್ ಆಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ. ನಿಮ್ಮ ಲೈಫ್ ತುಂಬ ಚೆನ್ನಾಗಿ ಲೀಡ್ ಮಾಡ್ತೀರಾ. ಬಿಕಾಸ್ ನಿಮಗೆ ಏಂಜಲ್ಸ್ ಯಾವಾಗಲೂ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ, ಗಾರ್ಡ್ ಮಾಡ್ತಾ ಇರ್ತಾರೆ, ಗೈಡ್ ಮಾಡ್ತಾ ಇರ್ತಾರೆ, ಬ್ಲಾಕೇಜಸ್ ರಿಮೂವ್ ಮಾಡ್ತಾ ಇರ್ತಾರೆ, ನಿಮ್ಗೆ ದಾರಿ ತೋರಿಸ್ತಾ ಇರ್ತಾರೆ. ನಿಮ್ಗೆ ಏನಾದರೂ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡ್ರೆ ನಿಮ್ಗೆ ಯಾವುದಾದ್ರೂ ಒಂದು ರೀತಿ ರೂಪದಲ್ಲಿ ಬಂದು ಹೆಲ್ಪ್ ಮಾಡ್ತಾರೆ. ಈ ಥರ ಹೆಲ್ಪ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ಯು ಆರ್ ಕಂಪ್ಲೀಟ್ಲಿ ಪ್ರೊಟೆಕ್ಟೆಡ್. ಆ ರೀತಿ ಒಂದು ಇಂಟೆನ್ಷನ್ ಕ್ರಿಯೇಟ್ ಮಾಡಿ ನಾನು ಪ್ರತಿ ವಾರ ಮೆಡಿಟೇಟ್ ಮಾಡಿ ಪ್ರೇಯರ್ಸ್ ಮಾಡ್ತೀನಿ ನನ್ನ ಮೆಂಬರ್ಸ್ಗೋಸ್ಕರ. ಯಾರೆಲ್ಲ ಜಾಯ್ನ್ ಆಗ್ತಾರೋ ಆ ಮೆಂಬರ್ಸ್ಗೋಸ್ಕರ. ಸೊ ನೀವು ಖಂಡಿತವಾಗ್ಲೂ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇಫ್ ಯು ಬಿಲೀವ್, ಕ್ಲೇಮ್ ಮಾಡಿ, ಎನರ್ಜಿನ ಲಾಕ್-ಇನ್ ಮಾಡಿ. ಮೆಂಬರ್ಶಿಪ್ಗೆ ಜಾಯ್ನ್ ಆದರೆ ಎಸ್, ಐ ಜಾಯಿನ್ ದ ಮೆಂಬರ್ಶಿಪ್, ಐ ಕ್ಲೇಮ್ ದಿಸ್ ಎನರ್ಜಿ, ಐ ಆಮ್ ಲಾಕಿಂಗ್ ದಿಸ್ ಡೀಲ್ ಅಂತ ಹಾಕಿ. ಐ ಆಮ್ ಲಾಕಿಂಗ್ ದಿಸ್ ಡೀಲ್, ಐ ಆಮ್ ಜಾಯ್ನಿಂಗ್ ಆ್ಯಂಡ್ ಐ ಆಮ್ ರೆಡಿ ಫಾರ್ ಇಟ್, ರೆಡಿ ಟು ರಿಸೀವ್ ದ ಬ್ಲೆಸ್ಸಿಂಗ್ಸ್ ಅಂತ ನೀವು ಕಾಮೆಂಟ್ ಮಾಡಿ. ಕನ್ನಡದಲ್ಲಿ ಹೇಳಬೇಕಂದ್ರೆ ಈ ಒಂದು ಇದಕ್ಕೆ ಸೈನ್ ಅಪ್ ಮಾಡ್ತಿದ್ದೀರಾ, ಡೀಲ್ಗೆ ಸೈನ್ ಮಾಡ್ತಿದ್ದೀರಾ, ಮತ್ತು ನಾನು ರೆಡಿ ಇದ್ದೀನಿ ಈ ಒಂದು ಬ್ಲೆಸ್ಸಿಂಗ್ಸ್ಗೆ, ಈ ಒಂದು ಪ್ರೊಟೆಕ್ಷನ್ಸ್ಗೆ ನಾನು ರೆಡಿ ಇದ್ದೀನಿ, ತುಂಬ ಥ್ಯಾಂಕ್ಸ್ ಏಂಜಲ್ಸ್ ಅಂತ ಅಂದ್ಬಿಟ್ಟು ಕ್ಲೇಮ್ ಮಾಡಿ, ಆಯಿತಾ.
ಅದನ್ನು ನೀವು ಕಾಮೆಂಟಲ್ಲಿ ಮೆನ್ಷನ್ ಮಾಡಬೇಕು. ಇವತ್ತಿನ ಡೇಟ್ ಮತ್ತು ಟೈಮ್ ಮೆನ್ಷನ್ ಮಾಡೋದನ್ನ, ಟೈಮ್ ಸ್ಟ್ಯಾಂಪ್ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಇದನ್ನು ಖಂಡಿತವಾಗ್ಲೂ ಹಾಕಿ ನೀವು ಮೆಂಬರ್ಶಿಪ್ಗೆ ಜಾಯ್ನ್ ಆಗಿದ್ದ ನಂತರ ಇಮಿಡಿಯೇಟಾಗಿ ಕಾಮೆಂಟ್ ಮಾಡಿ, ಡೇಟ್ ಟೈಮು ಮೆನ್ಷನ್ ಮಾಡಿ. ಧನ್ಯವಾದಗಳು.